ನಮಸ್ಕಾರ. ಪ್ರೀತಿ ಎಷ್ಟು ಮಧುರ ಅಲ್ವಾ? ಇದು ಎಲ್ಲರನ್ನು ಕಾಡಿರುತ್ತೆ ಅಲ್ವಾ? ಪ್ರತಿಯೊಬ್ಬ ಮನುಷ್ಯನು ಒಂದಲ್ಲ ಒಂದು ಕ್ಷಣನಾದರೂ ಒಬ್ಬರನ್ನೆಲ್ಲ ಒಬ್ಬರನ್ನ ಪ್ರೀತಿಸಿರ್ತೀವಿ ಅಲ್ವಾ? ಹಾಗೆ ನನ್ನದು ಒಂದು ಪ್ರೇಮ ಕಥೆ ಇದೆ. ಅವಳು ನನ್ನ ಕಲ್ಪನೆ, ಅವಳು ನನ್ನ ನಾಳೆ. ಅವಳನ್ನು ಕಂಡ ಕ್ಷಣದಿಂದ ನನ್ನೆಲ್ಲ ನಿನ್ನೆಗಳು ಮರೆತೋಯ್ತು. ಫಸ್ಟ್ ಟೈಮ್ ನಾನು ಅವಳನ್ನ ಒಂದು ಇಂಟರ್ವ್ಯೂ ಅಲ್ಲಿ ನೋಡಿದೆ. ಅವಳು ನನ್ನ ನೋಡಿದ್ಲು. ಲವ್ ಆಟ್ ಫಸ್ಟ್ ಸೈಟ್. ಇಬ್ಬರದು ಒಂದೇ ಕಂಪನಿ. ಹಾಗೆ ಒಂದಾಯಿತು ನಮ್ಮದು ಕಂಪನಿ. ಕಾಫಿಗೆ ಹೋಗ್ತಿದ್ವಿ, ಊಟಕ್ಕೂ ಹೋಗ್ತಿದ್ವಿ, ಪಿಕಪ್ಪು ಡ್ರಾಪು, ದಿನ ರೊಟೀನ್ ಆಯಿತು. ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರ್ತಿರ್ಲಿಲ್ಲ. ಅಷ್ಟು ಲವ್. ನನಗಂತೂ ಅದ್ಭುತನೇ ನಡೀತಿದೆ ಅಂತ ಅನಿಸ್ತಾ ಇತ್ತು. ಇದು ಭ್ರಮೆಯೋ, ನಾನು ವಾಸ್ತವದಲ್ಲಿ ಇದೀನೋ ಇಲ್ವೋ ಅಂತ ಗೊತ್ತಾಗ್ತಿರ್ಲಿಲ್ಲ. ಅಷ್ಟರಲ್ಲಿ ಈ ವಿಷಯ ನಮ್ಮ ತಂದೆ ಗೊತ್ತಾಯಿತು. ಮನೆಯಿಂದ ಕಾಲ್ ಬಂತು. ಮನೆಗೆ ಹೋದೆ. ಆವತ್ತು ಗುಡುಗು, ಮಿಂಚು, ಮಳೆ. ನಮ್ಮ ಮನೆಯಲ್ಲೂ ಅದೇ ವಾತಾವರಣ. ನನ್ನಿಂದ, ನನ್ನ ತಂದೆ ಬಾಯಿಂದ ಗುಡುಗು ಮಿಂಚಿನಂತೆ ಮಾತುಗಳು ಬರ್ತಾ ಇತ್ತು. ತಾಯಿ ಕಣ್ಣಿಂದ ಮಳೆ ಸುರಿದಂಗೆ ಕಣ್ಣಲ್ಲಿ ಹನಿಗಳು ಸುರಿತಾ ಇತ್ತು. ಆವತ್ತು ನಮ್ಮ ತಂದೆ ನನ್ನ ಮೇಲೆ ಕೈ ಕೂಡ ಮಾಡಿಬಿಟ್ಟಿದ್ರು. ಅವತ್ತು ಇನ್ನೊಂದು ಸಿಡಲು ಬಡ್ದಿತ್ತು. ನಮ್ಮ ತಂದೆಗೆ ಜಗಳದಲ್ಲಿ ಹೃದಯಾಘಾತವಾಗಿತ್ತು. ಇಲ್ಲಿ ಹೃದಯ ಜೋರಾಗಿ ಬಡಿಯೋಕೆ ಶುರುವಾಗಿತ್ತು. ಅಲ್ಲಿ ಹೃದಯನೇ ನಿಂತು ಹೋಗುವ ಆಗಿತ್ತು. ನನ್ನ ಪ್ರೀತಿಗೆ ಸಿಡಿಲು ಬಿಡೋದು ಛಿದ್ರವಾಗಿತ್ತು. ಅವಳ ಮನೆಯಲ್ಲೂ ಇದೇ ವಾತಾವರಣ. ಅವತ್ತು ಯಾಕೋ ಎಲ್ಲ ಕಡೆಯಿಂದಲೂ ಬರೀ ಅಪಶಕುನಗಳು. ಎಲ್ರಿಗೂ ಆಂಬ್ಯುಲೆನ್ಸ್ ಹೊರಗಿಂದ ಅನುಭವ ಆಗಿರುತ್ತೆ. ನನಗವತ್ತು ಒಳಗಡೆಯಿಂದ ಹೊರಗೆ ನೋಡುವ ಅನುಭವ. ಟ್ರಾಫಿಕ್ನಲ್ಲಿ ನುಗ್ಗಿ ಹೋಗುತ್ತಿದ್ದರು. ದಾರಿ ಬಿಡಿ ಅಂತ ಕೂಗಿ ಹೇಳುತ್ತಿದ್ದೀನಿ. ಏನೇ ಆದರೂ ಎದೆ ಬಡಿತ ಕಡಿಮೆಯೇ ಆಗುತ್ತಿಲ್ಲ. ತಂದೆನ ಆಸ್ಪತ್ರೆಯಲ್ಲಿ ICU ವಾರ್ಡ್ಗೂ ಆಪರೇಷನ್ ಥಿಯೇಟ್ರಿಗೂ ಕರೆದೊಯ್ಯುವ ಒದ್ದಾಟ. ಇನ್ನೊಂದು ಕಡೆ ದುಡ್ಡಿಗಾಗಿ ಪರದಾಟ. ನನ್ನ ಹುಡುಗಿ ಫೋನು ಇನ್ನೂ ಆನೇ ಆಗಿರಲಿಲ್ಲ. ಏನೋ ಕೆಟ್ಟದಾಗುತ್ತೇನೋ ಅನ್ನೋ ಭಯ ಕ್ಷಣಕ್ಕೂ ಹೆಚ್ಚುತ್ತಿತ್ತು. ಅಪ್ಪ ಅಂತ ನೂರಾರು ಬಾರಿ ಆಪರೇಷನ್ ಥಿಯೇಟರ್ ಬಾಗಿಲು ಬಳಿ ಬಂದು ಕೂಗಿ ಕರೆಯೋ ಮನದ ಒದ್ದಾಟ. ಅಪ್ಪನ ನೆನಪುಗಳು, ಅಪ್ಪ ನನಗಾಗಿ ಪಟ್ಟ ಕಷ್ಟಗಳು ಕಣ್ಮುಂದೆ ಬಂದು ಹೋಗುತ್ತಿದೆ. ಅಪ್ಪ ನೀ ಬದುಕಿ ಬಾಪ, ನನಗೆ ಪ್ರೀತಿಯೂ ಬೇಡ, ಏನೂ ಬೇಡ, ನೀನು ಬೇಕು ಅಂತ ಹೇಳಬೇಕೆನ್ನುವ ಒದ್ದಾಟ. ಇದು ಪ್ರೀತಿನೇ ಅಲ್ವಾ ಫ್ರೆಂಡ್ಸ್? ಮುಂದೇನಾಗಿರ್ಬೋದು ಫ್ರೆಂಡ್ಸ್ ತಿಳ್ಕೊಳ್ಳೋಕೆ ಮುಂದಿನ ವಾರದವರೆಗೂ ಕಾಯ್ತೀರಲ್ವಾ? ನಮಸ್ಕಾರ.